ನೂತನ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಭೂವೈಕುಂಠವೆಂದೇ ಪ್ರಸಿದ್ಧವಾಗಿರುವ ಶ್ರೀ ಲಕ್ಷ್ಮೀ ಸಮೇತ ಭೂವರಹನಾಥ ಕಲ್ಲಹಳ್ಳಿ ದೇವಾಲಯಕ್ಕೆ ಹರಿದು ಬಂತು ಭಕ್ತಸಾಗರ. ಕೇರ್ಬೇಡ ತಾಲೂಕಿನ ಬೋಕನಕೆರೆ ಹೋಬಳಿಯ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ದೇವಾಲಯಕ್ಕೆ ಪ್ರವಾಹೋಪಾದಿಯಲ್ಲಿ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇಶದಲ್ಲಿಯೇ ಅಪರೂಪವಾಗಿರುವಂತಹ 17 ಅಡಿ ಎತ್ತರದ ಭೂವರಹನಾಥ ಸ್ವಾಮಿಯ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯ ಮೂರ್ತಿಯನ್ನು ಕಣ್ಣು ತುಂಬಿಕೊಂಡರು. ಗಂಜಿಗೆರೆ ಗ್ರಾಮದಿಂದ ಭೂವರಹನಾಥ ಕ್ಷೇತ್ರದವರೆಗೆ ವಾಹನಗಳು ಸಾಲಾಗಿ ನಿಂತಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಭೂವರಹನಾಥ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ಸಂಚಾಲಕ ಡಾಕ್ಟರ್ ಶ್ರೀನಿವಾಸ ರಾಘವನ್ ಅವರು ಇಂದಿನ ವಿಶೇಷ ದಿನದ ಅಂಗವಾಗಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಹಾಗೂ ಅಭಿಷೇಕ ಕಾರ್ಯಕ್ರಮಗಳನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಹಾಸನ ನಗರಸಭೆ ಅಧ್ಯಕ್ಷ ರವಿ, ತಹಶೀಲ್ದಾರ್ ಡಾಕ್ಟರ್ US ಅಶೋಕ್, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು, ಬೆಡದಹಳ್ಳಿ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ, ತೆಂಡೇಕೆರೆ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು. ಹೊಸ ವರ್ಷದ ಇಂಗ್ಲಿಷ್ ಪದ್ಧತಿ ಹೊಸ ವರ್ಷದ ಆಚರಣೆಗೆ ಭಗವಂತನಿಗೆ ಆರಾಧನೆ ಮಾಡಿದ್ದೇವೆ. ಹೋಮ ಹವನಗಳು ಎಲ್ಲ ಮಾಡಿದ್ದೇವೆ. ಭಕ್ತರು ಪ್ರತಿ ವರ್ಷದಂತೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೂ ನೈವೇದ್ಯ ಮಾಡ್ತಾರೆ. ಸುಮಾರು 50,000 ಜನ ಬಂದು ಬೆಳ ತಗೊಂಡು ಸಂತೋಷವಾಗಿ ಹೋಗ್ತಾ ಇದ್ದಾರೆ. ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ಭಗವಂತನಲ್ಲಿ ವರಹಸ್ವಾಮಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀನಿವಾಸ ರಾಘವನ್ ಗೋವರ ಸ್ವಾಮಿ ಟೆಂಪಲ್ ಟ್ರಸ್ಟ್ ಮೈಸೂರು. ದೇವಸ್ಥಾನ ಎಷ್ಟು ವರ್ಷದಲ್ಲಿ ಸಂಪೂರ್ಣ ಆಗುವುದು? ಈ 3 ವರ್ಷಗಳಲ್ಲಿ 146 ಮಂಟಪ ಹಾಗೂ 4 ರಾಜಗೋಪುರ ಸುತ್ತಿದ್ದು ದೊಡ್ಡ ರಾಜಗೋಪುರ 176 ಅಡಿ. ಇಷ್ಟಿನ್ನು 3 ವರ್ಷದಲ್ಲಿ ಮೆಷಿನರಿಯಿಂದ ಕೆತ್ತಿ ಕಂಪ್ಲೀಟ್ ಮಾಡ್ತೀವಿ ಭಗವಂತ ಅನುಗ್ರಹದಿಂದ. ಸುಮಾರು 1 ಲಕ್ಷಕ್ಕೂ ಮೀರಿ ಜನ ಭಕ್ತರು ದೇವದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದೊಡ್ಡ ಟ್ರಾಫಿಕ್ ಜಾಮ್ ಇದೆ. ಅಷ್ಟು ಜನ ಬಂದಿದ್ದಾರೆ. ಆದರೂ ನೆಮ್ಮದಿಯಾಗಿ ಹೋಗ್ತಾ ಇದ್ದಾರೆ. ಯಾವ ಗಲಾಟೆ ಕೆಲಸ ಇಲ್ಲ.